ಆಳಂದದಲ್ಲಿ ನಡೀತಿರುವಂಥ ಭ್ರಷ್ಟಾಚಾರ, ಅಧಿಕಾರ ದುರುಪಯೋಗ ಮತ್ತು ದ್ವೇಷದ ರಾಜಕಾರಣ. ಪ್ರತಿಯೊಬ್ಬ ರೈತ 400 ರೂಪಾಯಿ ತಲಾಟಿ ಕೊಟ್ಟಾಗ ಅವ್ರ ಹೆಸರು ಪರಿಹಾರ ಲಿಸ್ಟ್ನಾಗ ಹಾಕ್ಲಾಗತ್ತ. ಈ ಆಳಂದ ತಾಲೂಕು BR ಪಾಟೀಲ್ ಮಾಡ್ತಿರುವಂಥ ಭ್ರಷ್ಟಾಚಾರ, RK ಪಾಟೀಲ್ ಮಾಡ್ತಿರುವಂಥ ಅಧಿಕಾರ ದುರುಪಯೋಗದ ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್ 3 ವರ್ಷ ಆಯ್ತು, ಬಾಡಿ ಇಲ್ಲ. ಆ ಬಜೆಟ್ ಬಂದಿದ್ದು ಅವರೇ ಕಾಗದ ಕರಗ್ ಮಾಡ್ಲಿಕತ್ತಾರ. ರಾಷನ್ ಅಕ್ಕಿ ಮತ್ತು ಇವು ಅಂಗನವಾಡಿ ಮತ್ತು ಸ್ಕೂಲ್ದ ಅಕ್ಕಿದಂತೂ ಕೇಳೇಬೇಡ್ರಿ. ಅದು ಬಹಳ ದೊಡ್ಡ ಹಗರಣ ಇವತ್ತು ಆಳಂದ ತಾಲೂಕದಾಗ ನಡೆದ. This video is sponsored by Mahalakshmi Jewelers, Manu Multispeciality Hospital, KBN University, Imran Silk House, Bharat Chicken, Al-Sharia Group of Institutions, Bay Neuro Hospital Day Addiction Center, and by Moria Restaurant. ಜನಾಕ್ರೋಶ ಪಾದಯಾತ್ರೆ ನಾವು ಮಾದನಪುರದಿಂದ ಆರಂಭ ಮಾಡಿದ್ದೇವೆ. ಇದನ್ನು ಚಾಲನೆಯನ್ನು ನೀಡಿದ್ದಾರೆ ನಮ್ಮ ಜಿಲ್ಲಾ ಭಾರತೀಯ ಜನತಾ ಪಕ್ಷದ ಅಧ್ಯಕ್ಷರು ಶಿವರಾಜ್ ಪಾಟೀಲ್ ಅವರು, ಅಮರನಾಥ್ ಗೌಡರು, ಸಂಸದರು, ಉಮೇಶ್ ಜಾಧವ್ ಮಾಜಿ ಸಂಸದರು, ನಮ್ಮ ತಂದೆಯವರು, ಎಲ್ಲ ನಾಯಕರ ಸಮ್ಮುಖದಲ್ಲಿ ಆರಂಭ ಮಾಡಿದ್ದೇವೆ. ಆಳಂದದಲ್ಲಿ ನಡೀತಿರುವಂಥ ಭ್ರಷ್ಟಾಚಾರ, ಅಧಿಕಾರ ದುರುಪಯೋಗ ಮತ್ತು ದ್ವೇಷದ ರಾಜಕಾರಣ, ಇಲ್ಲಿ ಈ 3 ಮಿತಿಮೀರಿ ಹೋಗಿದೆ. ಇದಕ್ಕೆ ಕಡಿವಾಣ ಹಾಕಬೇಕು. ಜನಸಾಮಾನ್ಯರಿಗೆ ಅವ್ರಿಗೆ ಪರಿಹಾರ ಸಿಗಬೇಕು, ಸವಲತ್ತುಗಳು ಸಿಗಬೇಕು. ಇವತ್ತು ನೆಟೆ ರೋಗದ ಪರಿಹಾರ ಸಿಗಬೇಕು ಅಂತಂದ್ರೆ ಪ್ರತಿಯೊಬ್ಬ ರೈತ 400 ರೂಪಾಯಿ ತಲಾಟಿ ಕೊಟ್ಟಾಗ ಅವ್ರ ಹೆಸರು ಪರಿಹಾರ ಲಿಸ್ಟ್ನಾಗ ಹಾಕ್ಲಾಗತ್ತ. ಇಂಥವು 10 ಸಮಸ್ಯೆಗಳವ. ಅವು ಎಲ್ಲ ಸಮಸ್ಯೆಗಳನ್ನು ಇಟ್ಕೊಂಡು ನಾವು ಇವತ್ತು ಜನಾಕ್ರೋಶದ ಪಾದಯಾತ್ರೆ ಮಾಡ್ತಾ ಇದ್ದೀವಿ. ಅದಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಕೂಡ ಬಂದಿದ್ದಾರೆ. ಇದು ನಾಳೆ ಆಳಂದದಲ್ಲಿ ಬಸ್ ಸ್ಟ್ಯಾಂಡ್ ಎದುರುಗಡೆ ನಮ್ಮ ವಿರೋಧ ಪಕ್ಷದ ನಾಯಕರಾದಂಥ ಚಲವಾದಿ ನಾರಾಯಣ ಸ್ವಾಮಿ ಅವ್ರ ಸಮ್ಮುಖದಲ್ಲಿ ಒಂದು ಬೃಹತ್ವಾದಂಥ ಪ್ರತಿಭಟನೆ ಸಮಾವೇಶ ಮಾಡಿ ಈ ಆಳಂದ ತಾಲೂಕು BR ಪಾಟೀಲ್ ಮಾಡ್ತಿರುವಂಥ ಭ್ರಷ್ಟಾಚಾರ, RK ಪಾಟೀಲ್ ಮಾಡ್ತಿರುವಂಥ ಅಧಿಕಾರ ದುರುಪಯೋಗದ ವಿರುದ್ಧ ಒಂದು ಬೃಹತ್ ರ್ಯಾಲಿ ಮಾಡಿ ಇದನ್ನು ಅಂತ್ಯಗೊಳಿಸುವಂಥ ಒಂದು ಕೆಲಸ ನಾವು ಮಾಡ್ತೇವೆ ಅಂತ ನಿಮ್ಮ ಮುಖಾಂತರ ಹೇಳ್ತೇವೆ. ನಾವು ತಂದಷ್ಟು ಅನುದಾನದ ಅದೇ ಬಜೆಟ್ನಾಗೆ ಈಗ ಅವರು ಚೇಂಜ್ ಮಾಡಿ ಅವ್ರು ಮಾಡುವಂಥ ಕೆಲಸ ಮಾಡ್ಲಿಕತ್ತಾರ ಹೊರತು ಅವ್ರದ್ದು ಏನೂ ಇಲ್ಲ. ನಾವು ಮಾಡಿದ ಕೆಲಸಗಳು ಅವ್ರು ಬರೇ ಅಪಪ್ರಚಾರ, ಸುಳ್ಳು ಪ್ರಚಾರ ಮಾಡಿ ಅವ್ರು ಇವತ್ತು ಗೆದ್ದಾರ ಹೊರತು ಕೆಲಸಗಳದಿಂದ ಗೆದ್ದಿಲ್ಲ. ನಮ್ಮ ಬಜೆಟ್ದಿಂದ ಅವ್ರು ಬದಲಾವಣೆ ಮಾಡಿ ಅವರು ಈಗ ಹೆಸರು ತಗೊಳತ್ತ. ನಮ್ಮ 10 ಬೇಡಿಕೆಗಳವ, ಒಂದು ಬೇಡಿಕೆ ಇಲ್ಲ. ಭ್ರಷ್ಟಾಚಾರ ನಿಂದಿರಬೇಕು, ಪಂಚಾಯತಿಗಳಿಗೆ ಸ್ವತಂತ್ರವಾದಂಥ ಅವರಿಗೆ ಅಧಿಕಾರ ಸಿಗಬೇಕು, ಅವ್ರ ಆಕ್ಷನ್ ಪ್ಲಾನ್ ಮಾಡುವಂಥ. ಜನಾಕ್ರೋಶ ಕಾರ್ಯಕ್ರಮ ಪಾದಯಾತ್ರೆ ಯಾಕೆ ಹಮ್ಮಿಕೊಂಡದಂದ್ರೆ ತಮ್ಗೆಲ್ಲರಿಗೂ ಗುರ್ತದ. BR ಪಾಟೀಲ್ರು, RK ಪಾಟೀಲ್ರು ಕೂಡಿ ಯಾವ ರೀತಿ ಒಂದು ತಾಲೂಕ ಆಳ್ತಾ ಇದ್ದಾರ, ದ್ವೇಷದ ಒಂದು ರಾಜಕೀಯ ಮಾಡ್ತಾ ಇದ್ದಾರ, ಇವತ್ತು ತಮ್ಗೆಲ್ಲರಿಗೂ ಅನ್ನೋದ. ನರೇಂದ್ರ ಮೋದಿಜಿಯವರು ರೈತರಿಗೆ 6,000 ರೂಪಾಯಿ, ಪ್ರತಿಯೊಬ್ಬ ರೈತರಿಗೆ 6,000 ರೂಪಾಯಿ ಕೊಡ್ಬೇಕಂತ ಕೇಸಿಂದ ಹೇಳಿದ್ರು. ನಮ್ಮ ಈಗ ಉಮೇಶ್ ಜಾಧವ್ ಅವರು ಹೇಳ್ದಂಗ ಯಡಿಯೂರಪ್ಪ ಅವ್ರ ಮುಖ್ಯಮಂತ್ರಿ ಇದ್ದಾಗ ಅದಕ್ಕೆ ಜೋಡಿಸಿ 4,000 ಜೋಡಿಸಿ ಆ ರೈತಗೆ 10,000 ಮುಟ್ಟಬೇಕು ಅನ್ನೋ ಒಂದು ಉದ್ದೇಶದಿಂದ ಅವ್ರು 4,000 ಒಂದು ಘೋಷಣೆ ಮಾಡಿದರು. ಆದ್ರೆ ಕಾಂಗ್ರೆಸ್ ಗೌರ್ಮೆಂಟ್ ಬಂದ ಬಳಿಕ, ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆದ ಬಳಿಕ 4,000 ಏನು ರೈತರಿಗೆ ಕೊಡ್ತಿದ್ರು ಅದು ಕಟ್ ಮಾಡಿದ್ರು, ಬಂದ್ ಮಾಡಿದ್ರು. ಆ ರೈತರು ಆಕ್ರೋಶದಾಗ ಹರ ಏನಿಲ್ಲ, 10,000 ಸಿಗೋದು ಇವತ್ತು 6,000 ಸಿಗ್ಲಿರ್ತದ. ಅವರು ಕೂಡ ಇವತ್ತು ಆಕ್ರೋಶದಲ್ಲಿ ಇದ್ದಾರೆ. ಇವತ್ತ ಬೆಳೆ ಪರಿಹಾರ ನಮ್ಮ ತಾಲೂಕ ಹೆಚ್ಚಿನ, ನಮ್ಮ ಜಿಲ್ಲಾನೇ ಅಂದ್ರೆ ಹೆಚ್ಚು ತೊಗರಿ ಬೆಳೆಯವರು, ಪ್ರತಿಯೊಬ್ಬರು ತೊಗರಿ ಬೆಳೆಯವರು. ಆ ತೊಗರಿ ಬೆಳೆದಿಂದ ಇವತ್ತ ನಮ್ಮ ನದಿ ಮುಂಜಿ ನಮ್ಮ ರೈತರು ಬಡವ್ರದ್ದು ಎಲ್ಲರೂ ಸಂಸಾರ ನಡೆಯೋದು ಇವತ್ತು ಆ ತೊಗರಿ ಬೆಳೆದಿಲ್ಲ. ಇವತ್ತದು ನಟಿ ಆಯ್ತದ, ಇವತ್ತದು ಒಣಗಿ ಹೋಗ್ಯದ, ಎಲ್ಲ ಬೆಳೆ ಹಾನಿ ಆಗ್ಯದ. ಇವತ್ತ ಅದು ಯಾವ ರೀತಿ ಒಂದು ಪರಿಹಾರ ಕೊಡ್ಲತ್ತಾರ ಅಂತಂದ್ರೆ ತಮ್ಗೆಲ್ಲರಿಗೂ ಫೋನ್ ಅದ. ಇಲ್ಲಿ ಹಿತ್ತಲ್ ಸೇರಿದವ್ರು ನಮ್ಗೆ ಫೋನ್ ಮಾಡಿ ಹೇಳಿದ್ರು, ಏನತ್ತ ಕಾಂಗ್ರೆಸ್ದವ್ರು ಇದ್ದವ್ರಿಗೆ 30,000 ಬರ್ಲಿಗತ್ತವ, BJP ಇದ್ದವ್ರಿಗೆ 17,000 ರೂಪಾಯಿ ಬರ್ಲಿಗತ್ತವ. 17,000 ಏನು 1,700 ಬರ್ಲಿಗತ್ತವ ಅಂತ ಹೇಳಿದ್ರು. ಆದ್ರೆ ಅವ್ರ ಆಕ್ರೋಶದಾಗ ಹರ ಏನಿಲ್ಲ.
ಯಾಕೆ ಈ ದ್ವೇಷದ ರಾಜಕಾರಣಿ ಮಾಡ್ಲಿಕತ್ತೀರಿ? ಅವ್ರು ಫುಲ್ಲ ಯಾರು ಸರ್ವೆ ಮಾಡಕ್ಕೆ ಹೋಗ್ತಾರ ಅವರಿಗೆ ಆರ್ ಕೆ ಪಾಟೀಲ್ ಕರೆದು ಹೇಳ್ತಾನೆ, ನಮ್ಮ ಕಾಂಗ್ರೆಸ್ದವರಿಗೆ ನೀ ಸರ್ವೆ ಮಾಡಿಕೊಡ್ಬೇಕು, ಕಾಂಗ್ರೆಸ್ ಇರ್ಲಾರ್ದವ್ರು BJPದವ್ರಿಗೆ ಅವರಿಗೆ ಸರಿಯಾಗಿ ಸರ್ವೆ ಮಾಡಬಾರ್ದು, ಅವ್ರಿಗೆ ಕಮ್ಮಿ ಸಿಗಂಗೆ ಮಾಡಬೇಕು ಅಂತ ಹೇಳಿದ್ರು. ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ 3 ವರ್ಷ ಆಯ್ತು ಬಾಡಿ ಇಲ್ಲ. ಆ ಬಜೆಟ್ ಬಂದಿದ್ದು ಅವರೇ ಕಾಗದ ಕರಗ್ ಮಾಡ್ಲಿಕತ್ತಾರ. ಮತ್ತ ರೈತರ ಸ್ಪ್ರಿಂಕ್ಲರ್ ಸೆಟ್ ಕೆಲವೊಬ್ರು ರೈತರಿಗೆ ಕೇಳಿ ನೋಡ್ರಿ ನೀವು, ಅವ್ರ ಹೆಸರು ಮ್ಯಾಗ ಅಲ್ಲಿ ಖರ್ಚು ಬಿದ್ದದ. ಆ ಪೈಪ್ಗಳು ಎಲ್ಲ ಮಹಾರಾಷ್ಟ್ರ ಮಾರ್ಕೊಲತ್ತಾವ. ಮತ್ತ ಇವು ರಾಷನ್ ಅಕ್ಕಿ ಮತ್ತು ಇವು ಅಂಗನವಾಡಿ ಮತ್ತು ಸ್ಕೂಲ್ದ ಅಕ್ಕಿದಂತೂ ಕೇಳೇಬೇಡ್ರಿ. ಅದು ಬಹಳ ದೊಡ್ಡ ಹಗರಣ ಇವತ್ತು ಆಳಂದ ತಾಲೂಕದಾಗ ನಡೆದು. ಮತ್ತು ಇನ್ನೂ 10 ಹಲವಾರು ಇವು ರಸ್ತೆಗಳ ಎಸ್ಟಿಮೇಟ್ ಅಲ್ಲಿ ಒಂದು 50 ಲಕ್ಷದಾಗ ಕೆಲಸ ಮಾಡೋದು, ಒಂದು 2 ಕೋಟಿ 3 ಕೋಟಿ ಅದಕ್ಕೆ ಬಜೆಟ್ ಇಡೋದು. ಈ ರೀತಿ ಅವ್ಯವಹಾರಗಳು ಆಳಂದ ತಾಲೂಕದಾಗ ನಡೆದು. ಅವು ಎಲ್ಲಕ್ಕ ಬೆನ್ನ ಹತ್ತೀವಿ ನಾವು, ಯಾವ ಬಿಟ್ಟಿಲ್ಲ. ಸ್ವಲ್ಪ ಟೈಮ್ ಹಿಡಿಲತ್ತದ ಇಷ್ಟೇ. ಆದ್ರ ಇವ್ರದು ಏನ್ ಬಂಡವಾಳ ಅದ, ಈ ರೀತಿ ಒಂದು JCB ಹಚ್ಚಿ ಬಳಕುವಂತ ಇವತ್ತ ಪರಿಸ್ಥಿತಿ ಇವತ್ತು ಆಳಂದಾಗ ಆರ್ ಕೆ ಪಾಟೀಲ್ ಮತ್ತು BR ಪಾಟೀಲ್ ಮಾಡ್ಲತ್ತಾರ. ಅದಕ್ಕೆ ನಾವು ಇದು ಖಂಡಿಸ್ತೀವಿ. ನಾವು ಎಲ್ಲರೂ ಒಂದು ಒಗ್ಗಟ್ಟಾಗಿ ಇದನ್ನ ಹೋರಾಟ ಮಾಡೋಣ ಅಂತ ಹೇಳ್ತೀವಿ. This video is sponsored by Mahalakshmi Jewelers, Manu Multispeciality Hospital, KBN University, Imran Silk House, Bharat Chicken, Alchemy Group of Institutions, Bay Neuro Hospital and De-Addiction Center, and by Moria Restaurant.